ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವಿತ್. ಮೊದಲಿಗೆ ಕಾಂಗ್ರೆಸ್ ಬಿಜೆಪಿ ನಡುವೆ ನೆರೆ ಪರಿಹಾರದ ಸಮರ ಶುರುವಾಗಿದೆ. ಹೊಟ್ಟೆಗಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಬೇಕಾ? ವಯನಾಡು ಸಂತ್ರಸ್ತರಿಗೆ ಕರ್ನಾಟಕದಿಂದ ಮನೆ. ಕೇರಳ ಸಿಎಂಗೆ ಪತ್ರ ಬರೆದ ಸಿಎಂ ಸಿದ್ದರಾಮಯ್ಯ ಪತ್ರಕ್ಕೆ BY ವಿಜೇಂದ್ರ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇದು ರಾಹುಲ್ ಓಲೈಕೆಗೆ ತಂತ್ರ ಅಂತ ಹೇಳಿ ಕಿಡಿಕಾರಿದ್ದಾರೆ. ನೀವು ಕರ್ನಾಟಕದ ಜನರಿಗಾಗಿ ಕೆಲಸ ಮಾಡಿ, ಗಾಂಧಿ ಕುಟುಂಬಕ್ಕಾಗಿ ಕೆಲಸ ಮಾಡಬೇಡಿ. ಸಿದ್ದರಾಮಯ್ಯ ವಿರುದ್ಧ ಸಿಡಿದ ವಿಜಯೇಂದ್ರ ಟ್ವೀಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಯನಾಡಿನಲ್ಲಿ ಎಂಥ ಒಂದು ಗುಡ್ಡ ಕುಸಿತ ಸಂಭ್ರಮಿಸಿತ್ತು, ನಿಮಗಿದು ಗೊತ್ತಿರುವಂಥದ್ದು. ಈ ಒಂದು ಸಂಭವ ಇಡೀ ಕೇರಳವನ್ನೇ ನಡುಗಿಸಿತ್ತು. ವಯನಾಡಿನಲ್ಲಿ ಬಂದಂಥ ಒಂದು ಅತಿ ದೊಡ್ಡ ಸಂಕಷ್ಟ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಜನರು ಮನೆಯನ್ನು ಕಳ್ಕೊಂಡಿದ್ರು. ಸೊ ಕರ್ನಾಟಕದಿಂದ ಮನೆ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರ, ಜ್ಞಾಪಕ ಪತ್ರ ಬರೆದ್ರು. ಇದರ ಬೆನ್ನಲ್ಲೇ ವಿಜಯೇಂದ್ರ ಟ್ವೀಟ್ ಮಾಡುವ ಮುಖಾಂತರ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಇಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಬೇಕೆ? ವಯನಾಡು ಸಂತ್ರಸ್ತರಿಗೆ ಕರ್ನಾಟಕದಿಂದ ಮನೆ ಕೊಡ್ತಾ ಇರೋದ? ಕೇರಳ ಸಿಎಂಗೆ ಪತ್ರ ಬರೆದ ಸಿಎಂ ಸಿದ್ದರಾಮಯ್ಯ ಇದನ್ನು ಇಟ್ಕೊಂಡು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇದು ನೀವು ಮಾಡ್ತಾ ಇರುವಂಥ ಕೆಲಸ ಏನು? ರಾಹುಲ್ ಗಾಂಧಿಯನ್ನು ಓಲೈಕೆ ಮಾಡ್ತಾ ಇದ್ದೀರಿ, ಅವರ ಓಲೈಕೆಗೆ ತಂತ್ರವನ್ನು ಮಾಡ್ತಾ ಇದ್ದೀರಿ ಅಂಥೇಳಿ ಕಿಡಿಕಾರ್ತಿದ್ದಾರೆ. ನೀವು ಕರ್ನಾಟಕದ ಜನರಿಗೋಸ್ಕರ ಕೆಲಸ ಮಾಡಿ, ನಮ್ಮಲ್ಲೇ ಇಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಬೇಕಿದೆ. ಗಾಂಧಿ ಕುಟುಂಬಕ್ಕಾಗಿ ಕೆಲಸ ಮಾಡಬೇಡಿ ಅಂಥೇಳಿ ವಿಜೇಂದ್ರ ಟ್ವೀಟ್ ಮಾಡುವ ಮುಖಾಂತರ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮಲ್ಲೇ ಕರ್ನಾಟಕದಲ್ಲೇ ಹಲವಾರು ಅಭಿವೃದ್ಧಿ ಮಾಡಬೇಕಿದೆ, ಸಾಕಷ್ಟು ಸಮಸ್ಯೆಗಳು ಇಲ್ಲೇ ಇದೆ. ಸೊ ಹಾಗಾಗಿ ನೋಡಿ, ಗಮನಿಸ್ತಾ ಇದ್ದೀರಾ, ವಿಜೇಂದ್ರ ಟ್ವೀಟ್ ಮಾಡಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಇಲ್ಲಿ ಯಾವುದೋ ಒಂದು ಬಕೆಟ್ ಹಿಡಿಯೋ ವಾರ್ ಶುರುವಾಗ್ಬಿಟ್ಟಿದೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಿಎಂ ಬಕೆಟ್ ಹಿಡಿತಿದ್ದಾರೆ ಕೇರಳ ಸರ್ಕಾರಕ್ಕೆ ಅಂಥೇಳಿ ಭರತ್ ಶೆಟ್ಟಿ ಕಿಡಿಕಾರ್ತಿದ್ದಾರೆ. ಹೈಕಮಾಂಡನ್ನು ಮೆಚ್ಚಿಸೋದಕ್ಕೋಸ್ಕರ ಸಿಎಂ ಮುಂದಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ BJP ಶಾಸಕ ಭರತ್ ಶೆಟ್ಟಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೇ ಅಭಿವೃದ್ಧಿ ಇಲ್ಲ, ಕೇರಳಕ್ಕೆ ಮನೆ ಕೊಡ್ತಾರಾ? ಮೊದಲು ರಾಜ್ಯದ ಕೆಲಸ ಮಾಡಿ ಅಂಥೇಳಿ ಭರತ್ ಟೀಕೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಏನು ಹೇಳಿದ್ದಾರೆ ನೋಡೋಣ. ಪತ್ರ ಬರೆದು ನೋಡಿದ್ರೆ ನಿನ್ನೆ ಪತ್ರ ಬರೆದು ಸಿಎಂಗೆ, ಕೇರಳ ಸಿಎಂಗೆ ಏನು ಅನಿಸುತ್ತೆ? CM ಪತ್ರ ಬರೆದು ಮನೆ ಕಟ್ಟೋದು ಮಾತ್ರ ಅಲ್ಲ, ಜಾಗವನ್ನು ಪರ್ಚೇಸ್ ಮಾಡಿ ಕೇರಳದಲ್ಲಿ ನಾವು ಮನೆಯನ್ನು ಕಟ್ಟಿಕೊಡ್ತೇವೆ ಅನ್ನೋಂಥ ಆಫರ್ ಲೆಟ್ರನ್ನು ಇವರು ಕ್ಯಾಬಿನೆಟ್ ಸೆಕ್ರೆಟರಿ ಅವರಿಗೆ ಕಳಿಸಿದ್ದಾರೆ. ಕೇರಳದವರು ಏನು ರಿಪ್ಲೈ ಮಾಡಲಿಲ್ಲ, ಅದು ಬೇರೆ ವಿಷಯ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಜನತೆ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಸರ್ಕಾರವನ್ನು ವೋಟ್ ಹಾಕಿ ಕೂರಿಸಿದೆಯೋ ಆ ಜನತೆ ಬಹಳ ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸ್ತಿದ್ದೇವೆ. ನೂರಾರು ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ಕಂಪನ್ಸೇಷನ್ ಅವರಿಗೆ ಕೊಟ್ಟಿಲ್ಲ. ಯಾವುದೇ ರೀತಿಯ ಡೆವಲಪ್ಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ, ಡೆವಲಪ್ಮೆಂಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯವಾಗಿದೆ. ಎಲ್ಲೂ ಸಹ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಸಾವಿರಾರು ಜನ ಮನೆಗೆ, ಲಕ್ಷಾಂತರ ಜನ ಮನೆಗೆ ಬೇಕಂತ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಯಾವುದೇ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2 ಅರ್ಬನ್ ಅಂತ ಸಿಟಿ ಅವರಿಗೆ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. 1 ವರ್ಷ ಆಗಿದೆ. ಎಲ್ಲ 24 ಸ್ಟೇಟ್ಗಳು ಅದರಲ್ಲಿ MOU ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಇನ್ನೂ ಸಹ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಲ್ಲ. ಯಾಕೆ ಒಂದು ವೇಳೆ ಅವರ ಕರ್ನಾಟಕದ ಜನತೆಗೆ ಮನೆ ಕಟ್ಸ್ಕೊಡ್ಬೇಕು, ಹಿಂದುಳಿದ ವರ್ಗದವರಿಗಿರ್ಬೋದು, ದಲಿತರಿಗಿರ್ಬೋದು, BPL ಕಾರ್ಡ್ನಲ್ಲಿರುವಂಥ ಬಡವರಿಗಿರ್ಬೋದು, ಮನೆ ಕಟ್ಸ್ಕೊಡ್ಲಿಕ್ಕೆ ಅವಕಾಶ ಇದೆ. ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಟೋಟಲ್ ಆಗಿ ನೆಗ್ಲೆಕ್ಟ್ ಮಾಡ್ತಾ ಇದೆ. ವಾಯನಾಡಿನಲ್ಲಿ ಹಿಂದೆ ರಾಹುಲ್ ಗಾಂಧಿ ಅವರು ಅಲ್ಲಿ ಎಲೆಕ್ಷನ್ ಇತ್ತಂಥ ಸಮಯದಲ್ಲಿ ಇವ್ರು ಹೋಗಿ ಅನೌನ್ಸ್ ಮಾಡಿದರು, ಅದಕ್ಕಿಂತ ಮುಂಚೆನೇ ನಾವು 100 ಮನೆಯನ್ನು ಕಟ್ಸಿಕೊಡ್ತೇವೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ನಿಂತಿದ್ದರು. ರಾಹುಲ್ ಗಾಂಧಿ ಗೆದ್ದ ನಂತರ ರಿಸೈನ್ ಮಾಡಿದರು, ಪ್ರಿಯಾಂಕಾ ವಾದ್ರಾ ನಿಂತಿದ್ದಾರೆ, ಗೆದ್ದಿದ್ದಾರೆ. ಈಗ ಪುನಃ ಹೋಗಿ ಅವರವರ ಬಾಸಸ್ ಏನಿದ್ದಾರೆ, ಡೆಲ್ಲಿ ಬಾಸಸ್, ಸಿದ್ದರಾಮಯ್ಯನವರ ಡೆಲ್ಲಿ ಬಾಸಸನ್ನು ಖುಷಿ ಮಾಡಲಿಕ್ಕೆ, ಯಾಕಂದರೆ ಅವರು ಸೀಟಿನ ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿ ಚೇರಿಂದ ಎಲ್ಲೋ ನನ್ನನ್ನು ಇಳಿಸ್ತಾರೆ, ಅದಕ್ಕಿಂತ ಮುಂಚೆ ಹೋಗಿ
ಅವರ ವಾಯನಾಡ್ ಕ್ಷೇತ್ರದಲ್ಲಿ ನಾನೇನು ಅಭಿವೃದ್ಧಿ ಮಾಡ್ತೇನೆ ಅನ್ನೋ ತೋರಿಸಲಿಕ್ಕೆ ಅವರು ಹೋರಾಟವನ್ನು ಈ ರೀತಿಯ ಒಂದು ಹೇಸಿಗೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದೇ ಪದೇ ಅಂದರೆ ನಿನ್ನೆ ಕೇರಳಕ್ಕೆ ಪತ್ರ ಬರೆದ್ರು ಕೂಡ ಅಲ್ಲಿಂದ ಕೂಡ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ, ಅಂದರೆ ಅವರಿಗೆ ಬೇಡಕ್ಕಾಗಿಲ್ಲ ಅಂತ ಮನೋಭಾವನೆ ಇದೆ ಅಂತ. ಅದೇ ಹೇಳಿದೆ ನಾನು, ಕ್ಯಾಬಿನೆಟ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡಲಿಲ್ಲ ಕೇರಳದವರು. ಯಾಕಂತ ಹೇಳಿದ್ರೆ ಅವರು ಶಕ್ತರಾಗಿದ್ದಾರೆ, ಅವ್ರ ಜನರನ್ನು ನೋಡಿಸ್ಕೊಳ್ಳುವಂಥ ಶಕ್ತಿ ಅವರಿಗಿದೆ. ಇವರು ಸುಮ್ಮನೆ ಇವರ ಹೈಯರ್ ಅಪ್ಸ್ ಯಾರಿದ್ದಾರೆ, ಇವರ ರಾಜಕೀಯ ನಾಯಕರುಗಳು ಡೆಲ್ಲಿಯಲ್ಲಿ ಯಾರಿಗೆ ಕೂತಿದ್ದಾರೆ, ಅವರಿಗೆ ಬಕೆಟ್ ಇಡುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಾರೆ. ಇದು ಭರತ್ ಶೆಟ್ಟಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರೋದು ಕೇರಳ ಸರ್ಕಾರ ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಇವ್ರು ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಮನೆ ಕಟ್ಕೊಡೋ ಸಂಬಂಧಪಟ್ಟಂತೆ. ಮತ್ತು ಮನೆ ಕಟ್ಕೊಡೋಂಥ ತಪ್ಪಲ್ಲ, ಆದರೆ ಮೊದಲು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸಿ ನಂತರ ಬೇರೆ ರಾಜ್ಯದ ಕಡೆ ಗಮನ ಕೊಡಿ ಅಂತ ಹೇಳೋ ಮೂಲಕ ಒಂದು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಳಗಾವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಫೋನ್ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಈಗ ವಿಪಕ್ಷಗಳು ಆರೋಪ ಮಾಡ್ತಿರುವಂತೆ ಸಿದ್ದರಾಮಯ್ಯನವರು ಬಕೆಟ್ ಹಿಡಿತಿದ್ದಾರಾ ಒಂದು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವಂಥ ಈ ನಿರ್ಧಾರ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಪ್ಲಸ್ ಆಗುತ್ತೆ ಅಥವಾ ಮೈನಸ್ ಆಗುತ್ತಾ, ಜೊತೆಗೆ ವಿಪಕ್ಷಕ್ಕೆ ಇದು ಸಿಕ್ಕಂಥ ಒಂದು ದೊಡ್ಡ ಬ್ರಹ್ಮಾಸ್ತ್ರನ, ಏನು ಹೇಳ್ತೀರಿ? ದಿವ್ಯತೆ, ಇದು ಪ್ಲಸ್ ಮೈನಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ರಾಜಕೀಯವಾಗಿ ಇದು ತಿರುವನ್ನ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ವಯನಾಡಿನಲ್ಲಿ ಏನು ನೆರೆ ಸಂತ್ರಸ್ತ ಸಂಬಂಧಪಟ್ಟಂತೆ ಏನಿದೆ, ಆ ವೇಳೆ ಭೂ ಕುಸಿತ ಅಂದ್ರೆ ನೆರೆ ಸಂತ್ರಸ್ತ ಸಂಬಂಧಪಟ್ಟಂತೆ ಅಲ್ಲಿ ಪರಿಹಾರವನ್ನ ಸಂಬಂಧಪಟ್ಟ 100 ಮನೆಗಳನ್ನ ಕಟ್ಕೊಡೋದಕ್ಕೆ ಸರ್ಕಾರ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ರು. ಅದರ ಪ್ರಕಾರವಾಗಿ ಈಗ ಕೇರಳ ಸರ್ಕಾರಕ್ಕೆ ಪತ್ರವನ್ನು ಬರೆದು ಅಂದ್ರೆ ಭೂಮಿ ಖರೀದಿ ಕೂಡ ಸಿದ್ಧ ಇದ್ದೇವೆ, ಆ ಸಂಬಂಧಪಟ್ಟಂತೆ ನೀವು ಏನು ಮನೆಗಳು ಕಟ್ಕೊಳ್ಳೋ ಸಂಬಂಧಪಟ್ಟ ನೀವು ಅದನ್ನ ಸಹಕಾರ ಕೊಡಬೇಕು, ಅಥವಾ ಸಂಬಂಧಪಟ್ಟಂತೆ ನೀವು ಅದರ ಪ್ರೋಸೆಸ್ ಶುರು ಮಾಡ್ಬೇಕಂತ. ಇದರ ಬೆನ್ನಲ್ಲೇ ಈಗ ಬಿಜೆಪಿ ಇದನ್ನು ರಾಜಕೀಯವಾಗಿ ತೆಗೆದುಕೊಂಡಿರುವಂಥದ್ದು. ಬಿಜೆಪಿ ಬಹಳ ಪ್ರಮುಖ ಒಂದು ಹೇಳಿರುವಂಥದ್ದು, ನೆರೆ ಸಂತ್ರಸ್ತಕ್ಕೆ ಸಂಬಂಧಪಟ್ಟಂತೆ ನೀವು ಪರಿಹಾರ ಕೊಡೋದಕ್ಕೆ ಯಾವುದು ಕೂಡ ಅಡ್ಡಿ ಇಲ್ಲ, ಆದ್ರೆ ಕೇರಳದಲ್ಲಿ ಸರ್ಕಾರ ಯಾವುದಿದೆ, ಜೊತೆಗೆ ಅದಕ್ಕಿಂತ ಬಹಳ ಪ್ರಮುಖವಾಗಿ ವಯನಾಡ್ನಲ್ಲಿ ಈಗ ಏನು ಅಲ್ಲಿ ಲೋಕಸಭೆ ಸದಸ್ಯ ಯಾರಿರುವಂತದ್ದು, ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನ ಮೆಚ್ಚಿಸೋಕೋಸ್ಕರ ಈ ರೀತಿ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಇದೆಲ್ಲ ಬಿಜೆಪಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ದಿವಿ. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸೋಮನಹಳ್ಳಿ ತಲುಪಿದೆ ಎಸ್.ಎಂ. ಕೃಷ್ಣ ಪಾರ್ಥಿವ ಶರೀರ. ಬೆಳಗ್ಗೆ 8 ಗಂಟೆಗೆ ಬೆಂಗಳೂರಿನಿಂದ ಹೊರಟಿದ್ದಂಥ ಈ ಅಂತಿಮ ಯಾತ್ರೆ, ರಸ್ತೆಯುದ್ದಕ್ಕೂ ಕೂಡ ಅಭಿಮಾನಿಗಳು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣದಲ್ಲಿ ಅಭಿಮಾನಿಗಳು ಸಾಕಷ್ಟು ಜನರು ಕಿಕ್ಕಿರಿದು ಸೇರಿದ್ರು. ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತುಕೊಂಡು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ದರ್ಶನ ಮಾಡಿಕೊಂಡಿದ್ದಾರೆ. ಅಭಿಮಾನಿಗಳೆಲ್ಲರೂ ಕೂಡ ದರ್ಶನವನ್ನು ಪಡೆದಿದ್ದಾರೆ. ಜೊತೆಗೆ ಅಲ್ಲಿ ಪುಷ್ಪ